ನಮಸ್ಕಾರ ಎಲ್ರಿಗೂ. ನಾನು ಹರೀಶು. ಇವತ್ತಿಂದ ಫ್ಯೂಚರ್ ಟೆನ್ಸ್ ಏನು ಅಂತ ಕಲಿಯೋಣ. ಇಷ್ಟು ದಿವಸ ನಾವು ಪ್ರೆಸೆಂಟ್ ಟೆನ್ಸ್ ಕಲ್ತ್ವಿ, 4 ಸಬ್ ಟೈಪ್ಸು. ಪಾಸ್ಟ್ ಟೆನ್ಸ್ ಕಲ್ತ್ವಿ, 4 ಸಬ್ ಟೈಪ್ಸು. ಇವಾಗ ಫ್ಯೂಚರ್ ಟೆನ್ಸಲ್ಲಿ 4 ಸಬ್ ಟೈಪ್ಸ್ ಇದೆ. ಅದು ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇವೆಲ್ಲ ನಾವು ನಮಗೆ ತಿಳುವಳಿಕೆ ಇರಬೇಕು, ಅಂದರೆ ಡೆಫಿನೇಷನನ್ನು ನಾವು ಗೊತ್ತಿರಬೇಕು ಅಷ್ಟೇ. ಬಟ್ ಎಕ್ಸಾಂಪಲ್ ಕೊಡೋಂಗೆ ಇರಬೇಕು. ನಾವು ಈ 3x4 ಟೆನ್ಸ್ಗೆ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡೋಂಗೆ ನಾವು ಬೆಳೆದ್ರೆ, ಅಂದರೆ ನಾವು ಅಷ್ಟೊಂದು ರೂಢಿ ಮಾಡಿಕೊಂಡ್ರೆ, ಓದಿದರೆ ನಮಗೆ ಸ್ಪೋಕನ್ ಇಂಗ್ಲೀಷು ಈಸಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ತೋರಿಸ್ತೀವಿ. ಸೊ ಫ್ಯೂಚರ್ ಟೆನ್ಸಸ್ ಫ್ಯೂಚರಲ್ಲಿ ಆಗೋ ಕ್ರಿಯೆಗಳನ್ನು ಹೇಳುತ್ತೆ. ಅದರಲ್ಲಿ ಸಿಂಪಲ್ ಟೆನ್ಸು, ದಿಸ್ ಟೆನ್ಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ದಟ್ ಈಸ್ ಸ್ಟಿಲ್ ಟು ಟೇಕ್ ಪ್ಲೇಸ್. ಸೊ ಅನ್ ಆಕ್ಷನ್ ವಿಚ್ ಈಸ್ ಸ್ಟಿಲ್ ಟು ಟೇಕ್ ಪ್ಲೇಸ್ ಅಂದರೆ ಏನು, ಒಂದು ಆಕ್ಷನ್ ಇನ್ನೂ ಆಗಿಲ್ಲ, ಫ್ಯೂಚರಲ್ಲಿ ಆಗುವಂಥದ್ದನ್ನು ನಾವು ಸಿಂಪಲ್ ಆಗಿ ವರ್ಣಿಸೋದನ್ನೇ, ಹೇಳೋದನ್ನೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಶಿ ವಿಲ್ ಕಮ್ ಹಿಯರ್ ನೆಕ್ಸ್ಟ್ ಮಂತ್. ಅವಳು ಇಲ್ಲಿ ಮುಂದಿನ ತಿಂಗಳು ಬರ್ತಾಳೆ ಅಂತ. ಶಿ ವಿಲ್ ಕಮ್ ಹಿಯರ್ ನೆಕ್ಸ್ಟ್ ಮಂತ್ ಅಂದರೆ ಫ್ಯೂಚರಲ್ಲಿ. ಸೊ ಹಿ ಶಾಲ್ ಮೀಟ್ ಹರ್ ಆನ್ ಮಂಡೇ. ಹಿ ಶಾಲ್ ಮೀಟ್ ಹರ್ ಆನ್ ಮಂಡೇ ಅಂದರೆ ಅವನು ಅವಳನ್ನ ಸೋಮವಾರ ಭೇಟಿ ಮಾಡಬೇಕು. ಓಕೆ, ಹಿ ಶಾಲ್ ಮೀಟ್ ಹರ್ ಆನ್ ಮಂಡೇ. ಮಂಡೇ ಇನ್ನೂ ದೂರ ಇದೆ, ಹಾಗಾಗಿ ಹಿ ಶಾಲ್ ಮೀಟ್ ಹರ್ ಆನ್ ಮಂಡೇ. ಮತ್ತು ಇದನ್ನು ಕೆಲವು ದೃಢ ನಿಶ್ಚಯಗಳು, ನಿರ್ಧಾರಗಳು, ಇಂಥವೆಲ್ಲ ನಾವು ಫ್ಯೂಚರಲ್ಲಿ ಮಾಡುವಂಥ ದೃಢ ನಿಶ್ಚಯಗಳನ್ನು ಮತ್ತು ನಿರ್ಧಾರಗಳನ್ನು ಇಂಥವೆಲ್ಲನೂ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ನೆವರ್ ಟೆಲ್ ಅ ಲೈ. ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಂತ. ಐ ವಿಲ್ ವಿನ್ ದಿಸ್ ಗೇಮ್. ನಾನು ಈ ಆಟವನ್ನು ಗೆಲ್ತೀನಿ. ವಿ ವಿಲ್ ಹೆಲ್ಪ್ ದಮ್. ವಿಲ್ ಹೆಲ್ಪ್ ದಮ್ ಅಂದರೆ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ಇದು ಕನ್ಸ್ಟ್ರಕ್ಷನ್ ಹೆಂಗಿದೆಪ್ಪ ಅಂದರೆ, ಸಬ್ಜೆಕ್ಟ್ ಫಸ್ಟು ಪ್ಲಸ್ ವಿಲ್ ಆರ್ ಶಲ್. ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಲ್. ಆಮೇಲೆ V1 ವರ್ಬ್, ಒಂದೇ ವರ್ಬು, ಆಮೇಲೆ ಆಬ್ಜೆಕ್ಟ್. ಸೊ ಈ ರೀತಿ ಇರುತ್ತೆ. ಇಲ್ಲಿ ಐ ಬಂದರೆ ವಿಲ್ ಬರುತ್ತೆ, ಐ ಬಂದರೆ ವಿಲ್ ಬರುತ್ತೆ, ವಿ ಬಂದ್ರೂ ವಿಲ್ ಬರುತ್ತೆ, ವಿ ಬಂದ್ರೂ ವಿಲ್ ಬರುತ್ತೆ. ಐ ವಿಲ್ ಟೆಲ್ ದಮ್, ವಿಲ್ ಟೆಲ್ ದಮ್. ಯು ಅಂದ್ರೂ ವಿಲ್ ಬರುತ್ತೆ, ವಿಲ್ ಅಥವಾ ಶಲ್. ಐ ಶಲ್, ಐ ವಿಲ್, ವಿ ಶಲ್, ವಿ ವಿಲ್, ವಿಲ್ ಆರ್ ಶಲ್. ಆಮೇಲೆ ಹಿ ಶೀಟ್ ಬಂದ್ರೂ ಹಿ ಶೀಟ್, ಅದಕ್ಕೂ ವಿಲ್ ಅಂತಾನೆ ಬರುತ್ತೆ. ಆಮೇಲೆ ದೇಗೂ ವಿಲ್ ಅಂತಾನೆ ಬರುತ್ತೆ ಅಥವಾ ಶೆಲ್ ಅಂತ ಬರುತ್ತೆ. ಇವೆಲ್ಲದಕ್ಕೂ ವಿಲ್ ಆರ್ ಶೆಲ್ ಅನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹಿ ಶೀಟಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ವರ್ಬ್ಸ್ ಅನ್ನೋದು ಇಲ್ಲ ಇದರಲ್ಲಿ. ಓಕೆ, ಸೊ ಜಸ್ಟ್ ವಿಲ್ ಶೆಲ್ ಆ್ಯಡ್ ಮಾಡೋದು ಸಬ್ಜೆಕ್ಟ್ ಆದಮೇಲೆ. ಆಮೇಲೆ ಕಂಟಿನ್ಯೂ ವಿತ್ ಯುವರ್ ಮೈನ್ ವರ್ಬ್. ಸೊ ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಭಾಳ ಸಿಂಪಲ್ ಆಗಿದೆ. ಇದರ ಉದಾಹರಣೆಗಳನ್ನು ಕೊಡೋದು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮಗೆ ಇಂಗ್ಲೀಷು ಈಸಿ ಆಗ್ತಾ ಹೋಗುತ್ತೆ. ಹಾಗೆ ಡೈಲಿ ನೀವು ಬೆಳಿಗ್ಗೆ ಒಂದು 10 ನಿಮಿಷ, ರಾತ್ರಿ ಒಂದು 10 ನಿಮಿಷ ಬುಕ್ಸ್ ತೊಗೊಂಡು, ಯಾವುದಾದ್ರೂ ಇಂಗ್ಲೀಷ್ ಬುಕ್ಸ್ ತೊಗೊಂಡು ಅದನ್ನ ಓದಿ. ಅದನ್ನು ನೀವು ಬೇರೆಯವ್ರ ಹತ್ರ ಮಾತಾಡ್ತಿದ್ದೀರಾ, ಇನ್ನೊಬ್ರ ಹತ್ರ ಮಾತಾಡ್ತಿದ್ದೀರಾ ಅಂದ್ಕೊಂಡಂಗೆ ಓದಬೇಕು. ನೀವು ಹಂಗೆ ಓದಿದರೆ ನಿಮಗೆ ಇನ್ನು ಹೆಚ್ಚು ವೊಕ್ಯಾಬ್ಯುಲರಿ ಬರುತ್ತೆ. ಮತ್ತು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಗುತ್ತೆ. ಅಂದರೆ ಲೈಕ್ ನಿಮಗೆ ಮೌತ್ ಪ್ರಾಕ್ಟೀಸ್, ಓರಲ್ ಪ್ರಾಕ್ಟೀಸ್ ಆಗುತ್ತೆ, ಊರಲ್ಲಿ ಹೆಂಗೆ ಮಾತಾಡಬೇಕು ಅಂತ. ಸದ್ಯಕ್ಕೆ ಇಷ್ಟಿರಲಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ.